ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ಮತ್ತೊಮ್ಮೆ ನಿಮ್ಮನ್ನು ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಾನು ಸ್ವಾಗತ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮದ ಮೂಲಕ ನೀವೆಲ್ಲರೂ ಆಶೀರ್ವಾದವಂತ ಇದ್ದೀರಾ, ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಮತ್ತು ಇದನ್ನು ನೋಡುವಂಥ ಎಲ್ಲ ಸ್ನೇಹಿತ ಬಳಗಕ್ಕೆ ನಾನು ವಂದನೆ ತಿಳಿಸ್ತೇನೆ. ನಿಮ್ಮೆಲ್ಲರ ಪ್ರೋತ್ಸಾಹ, ನಾವು ದಿನೇ ದಿನೇ ಒಂದೊಂದು ಸಂಡೇ ಸ್ಕೂಲ್ನಲ್ಲಿ ಬೈಬಲ್ನಲ್ಲಿ ಇರುವಂಥ ಕಥೆಯನ್ನು ಮತ್ತು ನಿಜವಾದಂಥ ಘಟನೆಗಳನ್ನು ನಾವು ಕೇಳ್ತಾ ಬರ್ತಾ ಇದ್ದೇವೆ. ಅದರಿಂದ ನಮ್ಮ ಜೀವಿತದಲ್ಲೂ ಸಹ ದೇವರು ಒಂದು ಅದ್ಭುತವಾದ ಘಟನೆಗಳನ್ನು ಮಾಡಿರೋದನ್ನು ಜ್ಞಾಪಿಸಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆದ್ದರಿಂದ ನಿಮ್ಮೆಲ್ಲರಿಗೂ ದೇವರು ಅದ್ಭುತವಾದಂಥ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಿ ಆತನ ಮೇಲಿನ ನಂಬಿಕೆಯಲ್ಲಿ ನಿಮ್ಮನ್ನು ಹೆಚ್ಚಿಸಲಿ ಅಂತ ಹೇಳಿ ಬೇಡಿಕೊಡುವನಾಗಿದ್ದೇನೆ. ಪ್ರಿಯ ಮಕ್ಕಳೇ, ನಾವು ಈ ದಿನ ಕತೆ ಕೇಳುವಂಥ ಇದೇನಂತ ಹೇಳಿದ್ರೆ, ಒಂದು ಹಳ್ಳಿಯಲ್ಲಿ ಒಂದು ಕುಟುಂಬ ಇತ್ತು. ಮಿಷನರಿ ಕುಟುಂಬ ಅಂತ ಹೇಳಿದ್ರೇ ಭಾಳ ಸಂತೋಷ. ಯಾಕಂತ ಹೇಳಿದ್ರೆ ಆ ಮಿಷನರಿ ಕುಟುಂಬ 20 ಮಕ್ಕಳನ್ನು ಅವರು ಸಾಕ್ತಾ ಇದ್ರು. ಎಲ್ಲೆಲ್ಲಿ ಅನಾಥ ಮಕ್ಕಳಿದ್ದಾರೆ ಅವರನ್ನೆಲ್ಲರೂ ಕರ್ಕೊಂಡು ಬಂದು ಅವರ ಆಶ್ರಮದಲ್ಲಿ ಇಟ್ಕೊಂಡು ಅವರನ್ನು ಸಾಕ್ತಾ ಇದ್ರು. ಹಾಗೆ ಸಾಕುವಂಥ ಸಮಯದಲ್ಲಿ ಅವರಿಗೆ ಒಂದು ಆಶ್ಚರ್ಯ ಇತ್ತಂತ ಹೇಳಿದ್ರೆ, ಏನಂತ ಹೇಳಿದ್ರೆ, ಮಧ್ಯಾಹ್ನದ ವೇಳೆಯಲ್ಲಿ ಸುಮಾರು ಕೋಳಿಗಳು ಬಂದು ಏನು ಮಾಡ್ತಾ ಇದ್ವು ಅಂತ ಹೇಳಿದ್ರೆ, ಅವರ ತೋಟದಲ್ಲಿದ್ದಂಥ ಈ ಕೊಟ್ಟಿಗೆಯಲ್ಲಿ ಏನು ಮಾಡ್ತಾ ಇದ್ವು ಅಂತ ಹೇಳಿದ್ರೆ, ಹುಲ್ಲಿನ ಮಧ್ಯ ಮೊಟ್ಟೆ ಇಟ್ಟು ಹೋಗ್ತಾ ಇದ್ವು. ಈ ಮಿಷನರಿ ಕುಟುಂಬದವರಿಗೆ ಬಹಳ ಆಶ್ಚರ್ಯ ಆಯಿತು, ಇದೇನಿದು ಮೊಟ್ಟೆಗಳನ್ನು ಇಟ್ಟು ಹೋಗ್ತದೆ ಕೋಳಿಗಳು ಅಂತ ಹೇಳಿ. ಹಾಗೆ ಆ ಮೊಟ್ಟೆಗಳನ್ನು ಸಹ ಮಕ್ಕಳಿಗೆ ಕೊಡುವಾಗ ಮಕ್ಕಳಿಗೆ ಬಹಳ ಸಂತೋಷ ಆಗ್ತಿತ್ತು. ಮೊಟ್ಟೆ ಅಂದರೆ ಇಷ್ಟ ಅಲ್ವ ಮಕ್ಕಳೇ ನಿಮಗೆ? ಹೌದು. ಆಮ್ಲೆಟ್ ಅಂದರೆ ಇಷ್ಟನಾ? ಬೇಯಿಸಿದ ಮೊಟ್ಟೆ ಅಂದರೆ ಇಷ್ಟನಾ? ನನಗಂತೂ ಆಮ್ಲೆಟ್ ಅಂದರೆ ತುಂಬ ಇಷ್ಟ. ಹಾಗೆ ಆ ಮೊಟ್ಟೆ ಇಟ್ಟು ಕೋಳಿಗಳು ಹೊರಟು ಹೋಗ್ತಾ ಇದ್ವು. ಆದರೆ ಈ ದಂಪತಿಗಳಿಗೆ ಒಂದು ಆಶ್ಚರ್ಯ ಕಾದಿತ್ತು. ಏನಂತ ಹೇಳಿದ್ರೆ, ಈ ಕೋಳಿಗಳು ಎಲ್ಲಿಂದ ಬರ್ತವೆ, ಎಲ್ಲಿಂದ ಬಂದು ಮೊಟ್ಟೆ ಇಟ್ಟು ಅವು ಹೋಗ್ತವೆ ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಏನು ಮಾಡ್ತಾರೆ, ಒಂದಿನ ಕಾಯ್ತಾ ಕೂರ್ತಾರೆ. ಕಾಯ್ತಾ ಕೂತಾಗ ಎಲ್ಲ ಕೋಳಿಗಳು ಬರ್ತವೆ. ಅಲ್ಲಿರುವಂಥ ಕಾಳು ಕಡ್ಡಿಗಳನ್ನೆಲ್ಲ ತಿಂದು ಅವುಗಳೆಲ್ಲ ಇದು ಮಾಡಿಬಿಟ್ಟು ಆಮೇಲೆ ಬಂದು ಮೊಟ್ಟೆ ಇಡೋದಕ್ಕೆ ಕೂತು ಮೊಟ್ಟೆ ಇಟ್ಟು ಆಮೇಲೆ ಹಾಗೆ ಅಲ್ಲಿರುವಂಥ ಕಾಳು ಕಡೆಯನ್ನೆಲ್ಲ ಹೆರಕಿ ತಿನ್ನುತ್ತಾ ಅವುಗಳೆಲ್ಲ ಹೊರಟು ಹೋಗ್ತಾ ಇದ್ವು. ಅದನ್ನೇ ಫಾಲೋ ಮಾಡ್ತಾ ಆ ದಂಪತಿಗಳೇನು ಮಾಡ್ತಾರೆ, ನೋಡೋಣ ಎಲ್ಲಿ ಇದು ಸಾಧ್ಯ, ಎಲ್ಲಿ ಹೋಗ್ತವೆ ಈ ಕೋಳಿಗಳು ಅಂತ ಹೇಳುವಾಗ ಅಲ್ಲೇನಾಗಿರುತ್ತೆ ಅಂತ ಹೇಳಿದ್ರೆ, ಆ ಕಡೆ ಪಕ್ಕದಲ್ಲಿ ಅವರ ಆಶ್ರಮದ ಪಕ್ಕದಲ್ಲಿ ಒಬ್ಬ ಜಮೀನ್ದಾರರು ಇರ್ತಾರೆ. ಆ ಜಮೀನ್ದಾರರ ಮನೆಯಲ್ಲಿ ತುಂಬ ಕೋಳಿಗಳಿರ್ತದೆ. ತುಂಬ ಕೋಳಿಗಳಂದರೆ ತುಂಬ ಕೋಳಿಗಳು. ಹಿಂದಿನ ಕಾಲದಲ್ಲಿ ಮನೆ ತುಂಬ ಕೋಳಿಗಳನ್ನು ಸಾಕೋತಿದ್ರು. ಈಗಿನ ಕಾಲದಲ್ಲಿ ಕೇಜಲ್ಲಿ ಸಾಕ್ತಾರಲ್ಲ, ಹಾಗೆಲ್ಲ. ಹಾಗೆ ಆ ಕೋಳಿಗಳೆಲ್ಲ ಹೋಗಿ ಆ ಜಮೀನ್ದಾರರ ಮನೆ ಹತ್ರ ಸೇರಿಕೊಂಡು ಆಗ ಅವರಿಗೆ ಬಹಳ ಸಂತೋಷ ಆಯಿತು. ಆಗ ಅವರು ಹೋಗಿ ಕುಟುಂಬದವರಿಗೆ ಹೇಳ್ತಾರೆ, ನಿಮ್ಮ ಕೋಳಿಗಳು ನಮ್ಮ ತೋಟದಲ್ಲಿ ಬಂದು ನಮ್ಮ ಆಶ್ರಮದಲ್ಲಿ ಬಂದು ಅಲ್ಲಿರುವಂಥ ಹುಲ್ಲುಗಳ ಮಧ್ಯದಲ್ಲಿ ಕೋಳಿಗಳು ಮೊಟ್ಟೆ ಇಟ್ಟು ಹೋಗ್ತವೆ. ಅದರಿಂದ ನಾವು ಉಪಯೋಗಿಸ್ಬಹುದಾ, ಅದನ್ನು ಕೇಳೋದಕ್ಕೆ ಬಂದ್ವಿ ಅಂತ ಹೇಳಿ ಅವರು ಕೇಳ್ತಾರೆ. ಅಯ್ಯೋ, ಧಾರಾಳವಾಗಿ, ನಮ್ಮಲ್ಲಿ ತುಂಬ ಕೋಳಿಗಳಿರೋದ್ರಿಂದ ಅಷ್ಟೊಂದು ಮೊಟ್ಟೆಗಳನ್ನು ನಾವು ಉಪಯೋಗಿಸ್ಕೊಳ್ಳೋದಕ್ಕಾಗೋದಿಲ್ಲ, ನಿಮ್ಮ ಮಕ್ಕಳಿಗಾದರೂ ಉಪಯೋಗಿಸ್ತಿರಲ್ಲ, ಭಾಳ ಸಂತೋಷ ಅಂತ ಕುಟುಂಬದವರು ಹೇಳಿ ಕಳಿಸ್ತಾರೆ. ಹೀಗೆ ಈ ಮಿಷನರಿ ಕುಟುಂಬದವ್ರಿಗೆ ಬಹಳ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ, ದೇವರು ಮಕ್ಕಳಿಗೋಸ್ಕರ ಈ ಕೋಳಿಗಳನ್ನು ಕಳಿಸಿಕೊಟ್ಟು ಮೊಟ್ಟೆ ಕೊಡ್ತಾ ಇದ್ದಾನಲ್ಲ ಅಂತ ಹೇಳಿ ಮಿಷನರಿ ಕುಟುಂಬದವರಿಗೆ ಬಹಳ ಸಂತೋಷ ಆಗಿದೆ. ಅವರು ದೇವರಿಗೆ ಸ್ತೋತ್ರ ಹೇಳ್ತಾರೆ. ಪ್ರಿಯ ಮಕ್ಕಳೇ, ದೇವರು ಅದ್ಭುತವನ್ನು ಮಾಡುವಂಥ ದೇವರು ನಮ್ಮ ದೇವರು. ಆದ್ದರಿಂದ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಚರ್ಚ್ನಲ್ಲಿ ಮತ್ತು ಸಮಾಜದಲ್ಲಿ ಅದ್ಭುತವಾದದ್ದನ್ನೇ ಮಾಡ್ತಾನೆ. ಅದನ್ನು ನಾವು ನೋಡಿ ದೇವರಿಗೆ ಮಹಿಮೆ ಹೇಳುವವರಾಗಿರಬೇಕು. ಮಹಿಮೆ ಹೇಳುವಂಥ ಮಕ್ಕಳು ನೀವಾಗಿರಬೇಕು. ಆಯಿತಾ ಮಕ್ಕಳೇ? ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ನೀವು ಕೊಡುವಂಥ ದೇವರು, ಯೆಹೋವ ಈರೇ ಆಗಿದ್ದೀರಾ. ಅದರಿಂದ ನೀವು ಸಕಲವನ್ನು ಕೊಡುವಂಥವರು. ಅದರಿಂದ ನಿಮಗೆ ಸ್ತೋತ್ರ ಹೇಳ್ತೇವೆ. ಮಕ್ಕಳ ಕೊರತೆಗಳನ್ನು ನೀಗಿಸಿ ಅವರನ್ನು ಅಭಿವೃದ್ಧಿಪಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಯೇಸುವಿನಲ್ಲಿ ಬೇಡಿದ್ದೇನೆ ತಂದೆಯೇ. ಯೋಹಾನನ್ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯವರು ಮಾಡಿದ ಮೊದಲನೇ ಅದ್ಭುತ ಕಾರ್ಯ ಅಲ್ಲಿ ತಿಳಿಸಲ್ಪಟ್ಟಿದೆ. ಈ ಅಧ್ಯಾಯದಲ್ಲಿ ನಾವು ಕಾಣುವಂಥ ಸಂಗತಿ ಏನೆಂದರೆ, ಯೇಸು ಸ್ವಾಮಿಯವರು ಗಲಿಲಾಯದ ಕಾನಾ ಊರಿನ ಒಂದು ಮದುವೆಗೆ ಕರೆಯಲ್ಪಟ್ಟರು.
ಅಲ್ಲಿ ಯೇಸು ಸ್ವಾಮಿಯ ತಾಯಿಯವರು ಅವರ ಬಂಧು ಮಿತ್ರರೆಲ್ಲರೂ ಸೇರಿ ಬಂದಿದ್ದರು. ಆ ಸಮಯದಲ್ಲಿ ಯೇಸುವನ್ನು ಆತನ ಶಿಷ್ಯರನ್ನು ಆ ಮದುವೆಗೆ ಕರೆದಿದ್ದರು. ಆ ಅದ್ಧೂರಿಯಾದಂಥ ಮದುವೆಯ ಸಮಾರಂಭದಲ್ಲಿ ದ್ರಾಕ್ಷಾರಸವು ಸಾಲದೆ ಹೋಗಲಾಗಿ ಯೇಸು ಸ್ವಾಮಿಯವರ ತಾಯಿಯಾದ ಮರಿಯಳು ಯೇಸು ಸ್ವಾಮಿಯರ ಬಳಿಗೆ ಬಂದು ಅವರಲ್ಲಿ ದ್ರಾಕ್ಷಾರಸ ತೀರಿ ಹೋಗಿದೆ ಎಂದು ಹೇಳಿದಳು. ಆಗ ಯೇಸು ಅವರಿಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯಾದ ಮರಿಯಳು ಅಲ್ಲಿದ್ದ ಕೆಲಸದವರಿಗೆ, ಯೇಸು ಸ್ವಾಮಿಯವರು ನಿಮಗೆ ಏನು ಹೇಳುವವರೋ ಅದನ್ನು ಮಾಡಿರಿ ಎಂದು ಹೇಳಿದಳು. ಯಹೂದ್ಯರ ಶುದ್ಧಾಚಾರದ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳನ್ನು ಅಲ್ಲಿ ಇರಿಸಿದ್ದರು. ಯೇಸು ಆ ಮದುವೆಯ ಪಾರುಪತ್ಯದಾರರಿಗೆ ಹೇಳಿದ್ದೇನೆಂದರೆ, ಆ ಬಾನೆಗಳಲ್ಲಿ ನೀವು ನೀರನ್ನು ತುಂಬಿರಿ ಎಂದು ಹೇಳಿದರು. ಆ ಕೂಡಲೇ ಆ ಜನರು ಅವುಗಳ ಕಂಠಮಟ್ಟಿಗೆ ನೀರನ್ನು ತುಂಬಿದರು. ಆ ಸಮಯದಲ್ಲಿ ಯೇಸು ಸ್ವಾಮಿಯವರು ಪ್ರಾರ್ಥನೆ ಮಾಡಿ ಈಗ ಅದನ್ನು ತೋಡಿಕೊಂಡು ಹೋಗಿ ಔತಣದ ಪಾರುಪತ್ಯಗಾರನಿಗೆ ಕೊಡಿರಿ ಎಂದು ಹೇಳಿದಾಗ ಅವರು ತಕ್ಕೊಂಡು ಹೋಗಿ ಕೊಟ್ಟರು. ಅದು ಎಲ್ಲಿಂದ ಬಂತೋ ಆ ನೀರು ತೋಡಿದವರಿಗೆ ಮಾತ್ರ ತಿಳಿದಿತ್ತೇ ಹೊರತು ಔತಣದ ಪಾರುಪತ್ಯಗಾರನಿಗಾಗಲಿ ಅಥವಾ ಇನ್ನಿತರರಿಗಾಗಲಿ ಅದು ತಿಳಿದಿರಲಿಲ್ಲ. ಆಗ ಆ ಜನರು ಆ ದ್ರಾಕ್ಷಾರಸದ ನೀರನ್ನು ರುಚಿ ನೋಡಿ ಮೊದಲಿಂಗನನ್ನು ಕರೆದು, ಎಲ್ಲರೂ ಹಿಂದಿನ ದಿನದ ದ್ರಾಕ್ಷಾರಸವನ್ನು ಮೊದಲು ಕೊಟ್ಟು ಆಮೇಲೆ ಅಮಲೇರಿದ ನಂತರ ಕಿರಿದಿನದ ದ್ರಾಕ್ಷಾರಸವನ್ನು ಕೊಡುತ್ತಾರೆ. ನೀನು ಹಿರಿದಿನದ ದ್ರಾಕ್ಷಾರಸವನ್ನು ಇದುವರೆಗೂ ಇಟ್ಟುಕೊಂಡಿದ್ದೀ ಎಂದು ಹೇಳಿದರು. ಹೀಗೆ ಯೇಸು ತಮ್ಮ ಮೊದಲನೇ ಕಾರ್ಯವನ್ನು ಗಲಿಲಾಯ ಊರಿನ ಕಾನಾ ಊರಿನಲ್ಲಿ ಮಾಡಿ ತಮ್ಮ ಮಹಿಮೆಯನ್ನು ತೋರ್ಪಡಿಸಿದರು. ಈ ಒಂದು ಕಾರ್ಯದ ಮೂಲಕ ಆತನ ಶಿಷ್ಯರು ಆತನಲ್ಲಿ ಹೆಚ್ಚಿಗೆ ನಂಬಿಕೆ ಇಟ್ಟರು. ಪ್ರೀತಿಯುಳ್ಳ ಮಕ್ಕಳೇ, ನೀವು ಸಹ ಈ ಅದ್ಭುತ ಕಾರ್ಯಗಳನ್ನು ನೀವು ನೋಡುವಂತೆ ಕರ್ತನು ನಿಮ್ಮ ಕಣ್ಣುಗಳನ್ನು ಮನೋನೇತ್ರಗಳನ್ನು ತೆರೆಯುವನಾಗಿದ್ದಾನೆ. ನಾವು ಆಗಲೇ ಕೇಳಿದಂಥ ಕಥೆಯಲ್ಲಿ ಹೇಗೆ ಕೋಳಿಯ ಮೊಟ್ಟೆಗಳನ್ನು ದೇವರು ಆ ಆಶ್ರಮದ ಮಕ್ಕಳಿಗೆ ಒದಗಿಸಿದನೋ ಅದೇ ರೀತಿಯಲ್ಲಿ ಆಶ್ಚರ್ಯಕರವಾದ ರೀತಿಯಲ್ಲಿ ನಿಮ್ಮೆಲ್ಲರ ಕೋರಿಕೆಗಳನ್ನು ಬೇಡಿಕೆಗಳನ್ನು ದೇವರು ಪೂರೈಸುವಾತನಾಗಿದ್ದಾನೆ. ಹಾಗೆ ಆಗುವುದಕ್ಕೆ ನಾವು ನಮ್ಮ ಹೃದಯಪೂರ್ವಕವಾಗಿ ಯಥಾರ್ಥವಾಗಿ ಬೇಡಿಕೊಳ್ಳುವವರಾಗಿರಬೇಕು. ಹಾಗೆ ಮಾಡುವಾಗ ದೇವರು ನಮ್ಮನ್ನು ಕರುಣಿಸಿ ನಮಗೆ ಬೇಕಾದದ್ದೆಲ್ಲವನ್ನು ಅನುಗ್ರಹಿಸಿಕೊಡುತ್ತಾನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ನೀವು ಮಾಡಿದಂಥ ಅದ್ಭುತ ಕಾರ್ಯವನ್ನು ಕೇಳಿದ್ದೇವೆ. ಹೌದು ಸ್ವಾಮಿ, ಕೊರತೆ ಇರುವಲ್ಲಿ ನೀವು ಯೆಹೋವೀರೇ ಆಗಿದ್ದು ಕೊರತೆಗಳನ್ನು ನೀಗಿಸುವಂಥ ದೇವರಾಗಿದ್ದೀರಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಅದೇ ರೀತಿಯಲ್ಲಿ ಮಕ್ಕಳ ತಂದೆ ತಾಯಿಗಳು ಯಾವ್ಯಾವ ಕೊರತೆಯಲ್ಲಿದ್ದಾರೋ ನಮಗೆ ಗೊತ್ತಿಲ್ಲ ಸ್ವಾಮಿ. ಅಂಥವರೆಲ್ಲ ಕೊರತೆಗಳನ್ನು ನೀಗಿಸಿ ಅವರಿಗೆ ಸುಖ ಸಮೃದ್ಧಿಯನ್ನು ಕೊಟ್ಟು ನಾಡಿಸಿ ಸ್ವಾಮಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾದ ಮಕ್ಕಳ ತಂದೆ ತಾಯಿಗಳನ್ನು ಮತ್ತು ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು ಮತ್ತು ಎಲ್ಲ ಸಭಾಪಾಲಕರನ್ನು ಹೇರಳವಾಗಿ ಆಶೀರ್ವದಿಸಿ ಕಾಯಬೇಕೆಂದು ಬೇಡಿಕೊಳ್ಳುತ್ತೇವೆ. ಈ ಪ್ರಾರ್ಥನೆಯನ್ನು ರಕ್ಷಕನಾದ ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.